ದೇಶದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಕೊರತೆಯಿಂದಾಗಿ ರೈತಾಪಿ ವರ್ಗಕ್ಕೆ ತೀವ್ರ ತೊಂದರೆ ಆಗ್ತಾ ಇದೆ. ವಿಶೇಷವಾಗಿ ವಿಜಯಪುರ ಜಿಲ್ಲೆಯಲ್ಲಂತೂ ಕೂಡ ಪೆಟ್ರೋಲ್ ಮತ್ತು ಡೀಸೆಲ್ ಸಿಗ್ತಾ ಇಲ್ಲ. ಹೀಗಾಗಿ ರೈತರು ಕೃಷಿ ಚಟುವಟಿಕೆ ಮಾಡೋದನ್ನು ಸ್ಥಗಿತಗೊಳಿಸಿದ್ದಾರೆ. ಹಿಂದಿನ ಕಾಲದಲ್ಲಿ ಒಕ್ಕಲ್ತನ ಇತ್ತು, ಎತ್ತು ಗಾಡಿ, ಅದರಿಂದ ಕೃಷಿ ಚಟುವಟಿಕೆ ನಡೀತಿದ್ದು. ಇತ್ತೀಚಿನ ದಿನಮಾನಗಳಲ್ಲಿ ಬಹುತೇಕ ರೈತರು ಯಂತ್ರೋಪಕರಣಗಳನ್ನು, ಮಷಿನರಿ, ಟ್ರ್ಯಾಕ್ಟರು, ಇನ್ನಿತರ ವಾಹನಗಳ ಒಂದು ಆಧಾರದಿಂದ ಕೃಷಿ ಚಟುವಟಿಕೆ ಮಾಡೋದರಿಂದ ಅನಿವಾರ್ಯವಾಗಿ ಈಗ ಪೆಟ್ರೋಲ್ ಮತ್ತು ಡೀಸೆಲ್ ಅವಶ್ಯಕತೆ ಇದೆ. ಆದರೆ ಯುದ್ಧದ ಒಂದು ಪರಿಣಾಮವಾಗಿ ಪೆಟ್ರೋಲ್ ಡೀಸೆಲ್ ಒಂದು ಕೊರತೆ ಆಗ್ತಾ ಇದೆ, ಸರಬರಾಜು ಆಗ್ತಾ ಇಲ್ಲ. ಆ ಕಾರಣಕ್ಕಾಗಿ ನಮ್ಮ ಬಸವನ ಬಾಗೇವಾಡಿ ಪಟ್ಟಣದಲ್ಲಿ ಮತ್ತು ಹೂವಿನನಿಪ್ಪರಿಗೆ ಹೋಬಳಿ ವ್ಯಾಪ್ತಿಯಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ಗೋಸ್ಕರ ದಿನನಿತ್ಯ ಕಳೆದ ಒಂದು ವಾರದಿಂದ ಸಾವಿರಾರು ವಾಹನ ಸವಾರರು, ರೈತರು ಕೂಡ ಅಲ್ಲಿ ಹಗಲು ರಾತ್ರಿ ಪಾಳಿ ಹಚ್ಚಿ ಡೀಸೆಲ್ ಮತ್ತು ಪೆಟ್ರೋಲನ್ನು ತೆಗೆದುಕೊಳ್ಳುವಂಥ ಪರಿಸ್ಥಿತಿ ಅದ. ಮತ್ತು ಅದು ರೈತರು ಕೇಳಿದಷ್ಟು ಕೂಡ ಡೀಸೆಲ್ ಸಿಗೋದಾಗಿದೆ. ಹೀಗಾಗಿ ಕೃಷಿ ಚಟುವಟಿಕೆ ನಿಂತು ಹೋಗ್ಯದ. ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ನಿನ್ನ ದಿವಸ ಹೇಳಿಕೆ ಕೊಟ್ಟಿದ್ದಾರೆ. ಯಾವುದೇ ರೀತಿಯಾಗಿ ರೈತರಿಗೆ ಯಂತ್ರೋಪಕರಣ ಸಹಾಯದಿಂದ ಏನು ಕೃಷಿ ಚಟುವಟಿಕೆ ಮಾಡ್ತಾರೋ ತೊಂದರೆ ಅಲ್ಲದಂಗೆ ನಾವು ನಿಭಾಯಿಸ್ತೇವೆ, ಕೊರತೆಯನ್ನು ನೀಗಿಸ್ತೇವೆ ಅಂತಕ್ಕಂಥ ಮಾತನ್ನು ಅವ್ರು ಹೇಳಿದ್ದಾರೆ. ಆದ್ದರಿಂದ ಕೂಡಲೇ ಜಿಲ್ಲಾಡಳಿತ ಮಧ್ಯಪ್ರವೇಶಿಸಿ ಯಾವುದೇ ಕಾರಣಕ್ಕೂ ಜನಸಾಮಾನ್ಯರಿಗೆ ಮತ್ತು ಮುಖ್ಯವಾಗಿ ರೈತರಿಗೆ ಕೃಷಿ ಚಟುವಟಿಕೆಗೆ ಯಾವುದೇ ರೀತಿ ಡೀಸೆಲ್ ಕೊರತೆ ಆಗದಾಗೆ ನೋಡ್ಕೊಂಡು ಹೋಗುವಂಥ ಕೆಲಸ ಮಾಡಬೇಕು. ಇಲ್ಲದೇ ಇದ್ದರೆ ಮುಂಗಾರು ಹಂಗಾಮಿನಲ್ಲಿ ಬಿತ್ತನೆ ಕಾರ್ಯಕ್ಕೆ ತೊಂದರೆ ಆಗ್ತದೆ, ಕುಂಠಿತ ಆಗ್ತದೆ. ಆ ಕಾರಣಕ್ಕಾಗಿ ಕೂಡಲೇ ಕೇಂದ್ರ ಸರ್ಕಾರ ಎಚ್ಚೆತ್ತುಕೊಂಡು ಕೂಡಲೇ ಹಳ್ಳಿಗಳಿಗೆ ಡೀಸೆಲ್ ಮತ್ತು ಪೆಟ್ರೋಲನ್ನು ಸರಬರಾಜು ಮಾಡುವಂಥ ಕೆಲಸವನ್ನು ಮಾಡಬೇಕು, ಶೀಘ್ರದಲ್ಲಿ ಕ್ರಮ ಕೈಗೊಳ್ಳಬೇಕು ತಿಳ್ಕೊಂಡು ಹೇಳಿ ನಾನು ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ